ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ. ಜನವರಿ 22ರಂದು ಮಂದಿರ ಉದ್ಘಾಟನೆಗೆ ವಿಶೇಷ ಮುಹೂರ್ತ ಇದೆ. ಕರ್ನಾಟಕದ ಶಿಲ್ಪಿ ಕೆತ್ತಿದ ರಾಮಲಲ್ಲಾ ಮೂರ್ತಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗ್ತಿದೆ ಅನ್ನೋದೇ ವಿಶೇಷ. ಪ್ರತಿಷ್ಠಾಪನೆಗೂ ಮುನ್ನ ಸುಂದರ ಮೂರ್ತಿಯ ಮೆರವಣಿಗೆಗೆ ಪ್ಲಾನ್ ಕೂಡ ಮಾಡಲಾಗಿದೆ. ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮನ ಪಟ್ಟಾಭಿಷೇಕಕ್ಕೆ ದಿನಗಣನೆ ಶುರುವಾಗಿದೆ. ಜನವರಿ 22ರಂದು ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ಅಂದೇ ಉದ್ಘಾಟನೆಗೆ ಮುಹೂರ್ತ ಇಟ್ಟಿದ್ದು ಮಹತ್ವ ಪಡೆದುಕೊಂಡಿದೆ. ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಅಯೋಧ್ಯೆಯಲ್ಲಿ ಮೆರವಣಿಗೆ. ಜನವರಿ 22 ಅಯೋಧ್ಯೆಯಲ್ಲಿ ರಾಮರಾಜ್ಯ ಸ್ಥಾಪನೆಯಾಗುವ ದಿನ. ಅಂದು ರಾಮ ಮಂದಿರ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಮಾಡಲಾಗಿದೆ. ಅಂದು ಸೋಮವಾರ ಮಧ್ಯಾಹ್ನ 3:52ಕ್ಕೆ ಆರಂಭವಾಗಿ ಮಂಗಳವಾರ ಸಂಜೆ 4:58ಕ್ಕೆ ಮುಕ್ತಾಯವಾಗಲಿದೆ. ಅಂದು ಮೃಗಶೀರ ನಕ್ಷತ್ರ, ಅಮೃತ ಸಿದ್ಧಿಯೋಗ, ಸರ್ವತ್ರ ಸಿದ್ಧಿಯೋಗಗಳಿವೆ. ಇನ್ನು ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಅಯೋಧ್ಯೆಯಲ್ಲಿ ವಿಶೇಷ ರಥದಲ್ಲಿ ರಾಮಲಲ್ಲಾ ಮೂರ್ತಿಯ ಮೆರವಣಿಗೆ ಮಾಡೋಕೆ ಅಯೋಧ್ಯೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನಿರ್ಧಾರ ಮಾಡಿದೆ. ರಾಮಲಲ್ಲಾ ಮೂರ್ತಿ ಕೆತ್ತನೆಯ ಅನುಭವ ಹಂಚಿಕೊಂಡ ಶಿಲ್ಪಿಗಳು. ಇನ್ನು ಜನವರಿ 22ರಂದು ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ರಾಜ್ಯದ ಮೂರ್ತಿ ಸೆಲೆಕ್ಟ್ ಆಗಿದ್ದು ಕನ್ನಡಿಗರಲ್ಲಿ ಸಂತಸ ಮೂಡಿಸಿದೆ. ಮೂರ್ತಿ ಕೆತ್ತನೆ ವೇಳೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಜೊತೆ ಕೆಲಸ ಮಾಡಿದ ಇತರೆ ಶಿಲ್ಪಿಗಳು ಈ ಬಗ್ಗೆ ಖುಷಿಯಾಗಿದ್ದು 6 ತಿಂಗಳ ಅನುಭವ ಹಂಚಿಕೊಂಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಅರುಣ್ ಅವರ ಜೊತೆ ಸಹಾಯಕರಾಗಿ ಕೆಲಸ ಮಾಡಿದಂತಹ ಜಗದೀಶ್ ಹಾಗೂ ಅಜಯ್ ಆಗ್ಬೋದು, ಎಲ್ಲರೂ ಕೂಡ ಕಾರ್ಯವನ್ನು ಮಾಡ್ತಿದ್ದಾರೆ ನಮ್ಮ ಜೊತೆ. ಕಳೆದ 6 ತಿಂಗಳಿಂದಲೂ ಕೂಡ ಅರುಣ್ ಅವ್ರ ಜೊತೆ ಇದ್ದಂತಹ ಜಗದೀಶ್ ಇವರಿದ್ದಾರೆ. ನಾನು ಜಗದೀಶ್ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಜಗದೀಶ್ ಸರ್, ಶ್ರೀರಾಮಲಲ್ಲಾ ಮೂರ್ತಿ ಸದ್ಯ ಸೆಲೆಕ್ಟ್ ಆಗಿದೆ, ಅರುಣ್ ಯೋಗಿರಾಜ್ ಅವರು ಅರಳಿಸಿರುವಂಥದ್ದು. ನೀವು ಅರುಣ್ ಅವ್ರ ಜೊತೆ ಕಳೆದ 6 ತಿಂಗಳಿಂದ ಇದ್ರಿ, ಏನೆಲ್ಲ ಮಾಡಿದ್ರಿ ಸರ್ ಅಲ್ಲಿ? ಸರ್, ಅವರು ಏನು ವರ್ಕ್ ಹೇಳ್ತಾರೆ ಅದನ್ನು ನಾವು ಮಾಡಿದ್ದೀವಿ. ಅದೇ ಶ್ರದ್ಧೆಯಿಂದ ಮಾಡಬೇಕು ಅಂತ ಒಂದು ಇದು. ಶ್ರೀರಾಮ ಮಾಡೋದು ನಮ್ಮ ಪುಣ್ಯ ಅದ, ಅದರಿಂದ ನಾವು ಒಂದು ಸಂತೋಷ ಆಗ್ತದೆ. ಅಜಯ್ ಅವರೇ, ಕಳೆದ 6 ತಿಂಗಳಿಂದ ನೀವು ಅರುಣ್ ಅವ್ರ ಜೊತೆ ಇದ್ರಿ, ಅಲ್ಲಿ ಹೆಂಗಿತ್ತು ನಿಮ್ಮ ಅನುಭವ? ಸರ್, ಇದು ಹೇಳ್ಬೇಕಂದ್ರೆ ನಮಗೂ ಒಂಥರ ಖುಷಿ ವಿಚಾರ. ಆಮೇಲೆ ಆಪರ್ಚುನಿಟಿ ಸಿಗೋದು ಕಷ್ಟ. ಅವರು ನಮಗೂ ಸ್ವಲ್ಪ, ಅವ್ರಿಗೆ ಸಿಗೋದಲ್ಲದೆ ನಮಗೂ ಒಂದು ಸ್ವಲ್ಪ ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ. ಬೆಲ್ವಹರಿ ಘಾಟ್ನಲ್ಲಿದೆ ದಶರಥ ಮಹಾರಾಜರ ಸಮಾಧಿ. ಇನ್ನು ರಾಮ, ಲಕ್ಷ್ಮಣ, ಸೀತೆ ವನವಾಸಕ್ಕೆ ಹೋದಾಗ ಅದೇ ನೋವಿನಲ್ಲಿ ಅಯೋಧ್ಯೆಯಲ್ಲಿ ದಶರಥ ಮಹಾರಾಜರು ಸಾವನ್ನಪ್ಪಿದ್ರು. ಆಗ ವಸಿಷ್ಠ ಮುನಿಗಳು ಭರತ ಶತ್ರುಘ್ನರಿಂದ ಅಂತ್ಯ ಸಂಸ್ಕಾರ ನೆರವೇರಿಸಿದ್ರು. ಅಯೋಧ್ಯೆಯ ಬೆಲ್ವಹರಿ ಘಾಟ್ ಹುಡುಕಿ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಅಲ್ಲೇ ದಶರಥ ಮಹಾರಾಜರ ಸಮಾಧಿ ಕಾಣಸಿಗುತ್ತೆ. ಇದು ದಶರಥ ಮಹಾರಾಜರ ಸಮಾಧಿ. ಈ ಜಾಗದಲ್ಲೇ ದಶರಥ ಮಹಾರಾಜರನ್ನ ಸಮಾಧಿಯನ್ನ ಮಾಡಲಾಗಿದೆ. ಮುಖ್ಯವಾಗಿ ಭರತ ಶತ್ರುಘ್ನ
ಜೊತೆಗೆ ವಸಿಷ್ಠ ಮುನಿಗಳು ಮತ್ತು ಬೇರೆ ಬೇರೆ ಅರಮನೆ ವಂಶಸ್ಥರೆಲ್ಲರೂ ಕೂಡ ಸೇರಿ ಇಲ್ಲಿ ದಶರಥ ಮಹಾರಾಜರ ಅಂತಿಮ ಸಂಸ್ಕಾರವನ್ನ ನೆರವೇರಿಸ್ತಾರೆ. ಆ ಸಂದರ್ಭದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಅಯೋಧ್ಯೆಯಲ್ಲಿ ಇರೋದಿಲ್ಲ, ಅವರು ವನವಾಸಕ್ಕೆ ಹೋಗಿರ್ತಾರೆ. ಇಲ್ಲಿ ಸಮಾಧಿಯ ಮೇಲ್ಗಡೆ 4 ಮಂದಿಯ ಪಾದದ ಗುರುತುಗಳಿವೆ. ಇವು 4 ಸೋದರರ ಪಾದದ ಗುರುತುಗಳು. ದಶರಥ ಮಹಾರಾಜರ ಅಂತಿಮ ಸಂಸ್ಕಾರವನ್ನ ನೆರವೇರಿಸಲಾಗಿದೆ. ಈ ಗ್ರಾಮದ ಸುತ್ತಮುತ್ತ ಈಗಲೂ ಕೂಡ ಸೂರ್ಯವಂಶ, ಕ್ಷತ್ರಿಯ ವಂಶಸ್ಥರು ವಾಸವನ್ನ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ರಾಮನ ವಂಶಸ್ಥರು ಅನ್ನುವ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ರಘು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಯೋಧ್ಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.